ಬಿಜೆಪಿ ತೀವ್ರ ಆಕ್ಷೇಪ ವ್ಯಕ್ತಪಡಿಸ್ತಾ ಇದೆ. ದೇಶದ ಭದ್ರತೆಗೆ ಆತಂಕ, ಅದು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲ. ನೋಡಿ, ಹಿಂದೆ ಎಲ್ಲ ಜಾತಿ ಪತ್ರಗಳನ್ನ ಕೊಡ್ತಾ ಇದ್ರು. ಯಾರು ಕೊಡ್ತಾ ಇದ್ರು? ತಹಶೀಲ್ದಾರ್ ಕೊಡ್ತಾ ಇದ್ರು. ಈಗ ಹೊಸದಾಗಿ ಏನಾದ್ರು ಆಗಿದ್ಯಾ? ಅವರಿಗೆ ಅರ್ಥ ಆಗ್ಬೇಕು ಯಾವ ವ್ಯವಸ್ಥೆ ಯಾತಕ್ ಮಾಡ್ತಾ ಇದ್ದೀವಿ ಈ ಸಿಸ್ಟಮ್ ಅನ್ನ ಅಂತ ಅರ್ಥ ಆಗ್ಬೇಕು. SIR ಕೇಳುವಾಗ ಅವರು ಕೇಳಿದ್ದಾರೆ ಜಾತಿ ಪ್ರಮಾಣ, ಪರ್ಮನೆಂಟ್ ರೆಸಿಡೆನ್ಸು ಇದೆಯಾ ನಿಮಗೆ, ಇದನ್ನು ಒನ್ ಆಫ್ ದಿ ಪ್ಯಾರಾಮೀಟರ್ಸ್. ನಾವು ಅದನ್ನ ಸರ್ಕಾರದಿಂದ ಅಧಿಕೃತವಾಗಿ ಕೊಡ್ತಾ ಇದ್ದೇವೆ. ಅದರಲ್ಲೇನು ತಪ್ಪು ಇದೆ ಅಂತ ಹೇಳಿ ನನಗೇನು ಅನಿಸಿಲ್ಲ. ವಿ ಆರ್ ನಾಟ್ ಸ್ಟೆಪಿಂಗ್ ಇನ್ ಟು ದಿ ಗವರ್ಮೆಂಟ್ ಆಫ್ ಇಂಡಿಯಾಸ್ ಪವರ್ಸ್. SIRಗೆ PRC ಯಾವ ತರ ಅನುಕೂಲ ಮಾಡಿಕೊಡುತ್ತೆ ಸರ್? ಅಲ್ಲ, ಈಗ ಅವರು 13ರಲ್ಲಿ ಒಂದು ಕೇಳಿದಾರಲ್ವಾ, ಈಗ ಕೆಲವರಿಗೆ ಇರೋದಿಲ್ಲ. ಎಲ್ಲರಿಗೂ ಹೆಚ್ಚಿನ ಅಂಶ, ಎಲ್ಲರಿಗೂ ಈಗ 2002 ವೋಟರ್ ಲಿಸ್ಟ್ದು ಇದೆಲ್ಲ ಹೇಳಿ ಏನು ಕೇಳಿದ್ದಾರೆ, ಅದೆಲ್ಲ ಹೆಚ್ಚು ಕಡಿಮೆ ಎಲ್ಲರಿಗೂ ಮೋರ್ ದೆನ್ 50-60% ಇರುತ್ತೆ. ಯಾರೋ ಕೆಲವರಿಗೆ ಪರ್ಮನೆಂಟ್ ರೆಸಿಡೆನ್ಸಿ ಇರೋದಿಲ್ಲ, ಅಂಥವರಿಗೆ ಅನುಕೂಲ ಆಗುತ್ತೆ ಅನ್ನೋದು. ಒಂದು ಕಡೆ ನೀವು ಬಾಂಗ್ಲಾದೇಶದವರಿದ್ದಾರೆ ಹೆಚ್ಚು, ಬೇರೆ ರಾಜ್ಯದವರೆಲ್ಲ ಹೆಚ್ಚಿದ್ದಾರೆ, ಅವರಿಗೆಲ್ಲ ನೀವು ಇದು ಫೆಸಿಲಿಟೀಸ್ ಕೊಡ್ತಾ ಇದ್ದೀರಾ ಅಂತ, ಇದನ್ನೆಲ್ಲ ಕಾರ್ಡ್ಗಳೆಲ್ಲ ಕೊಡ್ತೀರಾ, ಅದು ಆಧಾರ್ ಕಾರ್ಡ್ ಕೊಡ್ತೀರಿ, ಈ ಥರ ಎಲ್ಲ ಕಂಪ್ಲೇಂಟ್ಸು ಇವರೇ ಸದನದಲ್ಲಿ ಅನೇಕ ಸಂದರ್ಭದಲ್ಲಿ ಚರ್ಚೆ ಮಾಡಿದ್ದಾರೆ. ನಾನೇ ಗೃಹ ಸಚಿವನಾಗಿ ಅನೇಕ ಬಾರಿ ಉತ್ತರ ಕೊಟ್ಟಿದ್ದೇನೆ. ಎಷ್ಟು ಜನ ಬಾಂಗ್ಲಾದೇಶೀಸ್ ಇದ್ದಾರೆ, ಹೊರಗಡೆ ಅವರು ಎಷ್ಟು ಜನ ಇದ್ದಾರೆ, ಇದ್ರ ಬಗ್ಗೆ ಎಲ್ಲ. ನಾವು ಇದನ್ನು ಅಧಿಕೃತ ಮಾಡಿದ್ರೆ 10 ವರ್ಷ ಈ ರಾಜ್ಯದಲ್ಲಿ ಇದ್ದಾರೆ ಅಂತ ಏನಾದರೂ ಕೂಡ ಡಾಕ್ಯುಮೆಂಟೇಶನ್ ಸಿಕ್ಕಿದ್ರೆ ಅವ್ರಿಗೆ ಕೊಡ್ತೀವಿ. ಯಾರಿಗೆ ಸಿಗೋದಿಲ್ಲ ಅವರಿಗೆ ಸಿಗೋದಿಲ್ಲ ಅಲ್ವಾ. ಈಗ ಬಾಂಗ್ಲಾದೇಶದವ್ರಿಗೆ ನಾವು ಏನು ಕೊಡೋಕ್ಕಾಗೋದಿಲ್ಲ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ನಮಗೆ ಯಾರು ಅಧಿಕೃತ ಮಾಡ್ಕೊಳಕ್ ಹೋಗ್ತಾ ಇದೆ ರಾಜ್ಯ ಸರ್ಕಾರ ಅಂತ ಅವ್ರ ಆರೋಪ. ಆ ರೀತಿ ಏನಿಲ್ಲ. ನಾವು ವಿದಿನ್ ದಿ ಫ್ರೇಮ್ವರ್ಕ್ ಆಫ್ ದಿ ಲಾ, ನಾವು ಕೇಂದ್ರ ಸರ್ಕಾರದ ಅವರ ಪವರ್ಸಿಗೆ ನಾವೇನು ಹೋಗ್ತಾ ಇಲ್ಲ. CM ಮತ್ತೆ ಸಿದ್ದರಾಮಯ್ಯ ಹರಿಪ್ರಸಾದ್ ಎಲ್ಲ ಡೆಲ್ಲಿಗೆ ಹೋಗಿದ್ದಾರೆ ಸರ್, ಕ್ಯಾಬಿನೆಟ್ ರೀಶಫಲ್ ಆಗುತ್ತಾ ಅಂತ? ಎಲ್ಲ ಹೋಗಿದ್ದಾರೆ, ಚರ್ಚೆ ಮಾಡಿ ಹೈಕಮಾಂಡ್ನವರು ಅನುಮತಿ ಕೊಟ್ಟರೆ ಮಾಡ್ತಾರೆ. ಬರಗಾಲ ಅನೌನ್ಸ್ ಆಯ್ತು ಅಂದ್ರೆ ರಾಜ್ಯದ ರೈತರಿಗೆ ಯಾವ ತರ ಅನುಕೂಲ ಆಗುತ್ತೆ ಸರ್? ಅದಕ್ಕೇನು ಕೆಲವೆಲ್ಲ ಇನ್ನೂ ನಾವು ಡಿಸೈಡ್ ಮಾಡಿಲ್ಲ. ಅದನ್ನ ರೈತರಿಗೆ ಅನುಕೂಲ ಆಗಬೇಕು, ಸಾಮಾನ್ಯ ಜನರಿಗೆ ಅನುಕೂಲ ಆಗಬೇಕು. ಆಮೇಲೆ ಯಾರು ಕಾಮಗಾರಿಗಳಿಲ್ಲ ಅಂತೇಳಿ ಗುಳೆ ಹೋಗ್ತಾರಲ್ಲ, ಕೂಲಿ ಮಾಡೋರೆಲ್ಲ ಊರು ಬಿಡ್ತಾರೆ, ಅವರಿಗೆ ಅನುಕೂಲ ಆಗಬೇಕು. ಇವೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಾವು ತೀರ್ಮಾನಗಳನ್ನು ಮಾಡ್ತೀವಿ. ಆಗಸ್ಟ್ 6ರಿಂದ ಅಧಿವೇಶನ ಇದೆ, ಸೊ ವಿಸ್ತರಣೆ ಆಗಲೇಬೇಕಾದಂತ ಅನಿವಾರ್ಯತೆ ಇದೆ. ಆಗುತ್ತಾ ಶುಕ್ರವಾರದೊಳಗಡೆ ಅಂತ? ಅಲ್ಲ, ಅವರು ಇವತ್ತೇನಾದ್ರು ಚರ್ಚೆ ಮಾಡಿ ಹೈಕಮಾಂಡ್ನವರು ಅನುಮತಿಯನ್ನು ಕೊಟ್ಟರೆ ಇಮಿಡಿಯೇಟ್ ಆಗಿ ಆಗುತ್ತೆ. ಅಲ್ಲಿ ಎಸ್ ಅಂದ ತಕ್ಷಣ, ಲಿಸ್ಟು ಕ್ಲಿಯರ್ ಆದ ತಕ್ಷಣ ಇಲ್ಲಿ ಗವರ್ನರಿಗೆ ಅವ್ರ ಸಮಯ ನೋಡಿಕೊಂಡು ತಿಳಿಸ್ತಾರೆ. ಅವರು ಕೆಲವು ಮಾನದಂಡಗಳನ್ನು ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ದೇನೆ ನಾನು. ಅದರಲ್ಲಿ ಯುವಕರಿಗೆ ಹೆಚ್ಚು ಪ್ರಾತಿನಿಧ್ಯ ಕೊಡಬೇಕು ಅನ್ನೋದು ಕೂಡ ಒಂದು ಅಂಶ. ಅದನ್ನ ಕನ್ಸಿಡರ್ ಮಾಡಬಹುದು. 2028 ಈ ಪ್ಲಾನ್ ಆಫ್ ಆಕ್ಷನ್ ಇಟ್ಕೊಂಡೇ ಈಗ ಸಂಪುಟ ವಿಸ್ತರಣೆ ಮಾಡೋ ಲೆಕ್ಕಾಚಾರ ಇಲ್ಲ. ಏನೇನು ಮಾನದಂಡ ಉಪಯೋಗ ಮಾಡ್ತಾರೆ ಅದನ್ನ ನನಗೆ ಯಾವ ಮಾಹಿತಿ ಕೊಡು ಇಲ್ಲ. ನಮ್ಮನ್ನೇನು ಕರೆದಿಲ್ಲ ಅವರು ಏನು ಚರ್ಚೆ ಮಾಡ್ತಾರೆ, ಅದು ಚರ್ಚೆ ಮಾಡಿ ಇವೆಲ್ಲ ಪ್ಯಾರಾಮೀಟರ್ಸ್ ಇಟ್ಕೊಂಡೇ ಮಾಡ್ತಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ಹಿಂದೆ ನಾನು ಅಧ್ಯಕ್ಷನಾಗಿದ್ದಾಗ ನಾವು ಮಾಡುವಾಗಲೂ ಕೂಡ ಅದನ್ನೇ ಹೇಳೋರು, ನೀವು ಹೊಸ ನಾಯಕತ್ವವನ್ನು ಬೆಳೆಸಬೇಕು ಹಾಗೆ ಅಂತೇಳಿ ಒಂದು ಪ್ಯಾರಾಮೀಟರ್ನ ಇಟ್ಕೊಂಡಿದ್ರು. ಅದು ಈಗಲೂ ಅಪ್ಲೈ ಆಗುತ್ತೆ ಅಂತ ಅನ್ಕೊಳ್ತೀನಿ. ಬರಪೀಡಿತ ಜಿಲ್ಲೆಗಳ ಸಂಬಂಧ ಯಾವಾಗ ವರದಿ ಕೊಡ್ತಾರೆ ಸರ್? ಲೈಕ್ ನಾವು ಜಿಲ್ಲಾಧಿಕಾರಿಗಳಿಗೆಲ್ಲ ಬರೆದಿದ್ದೇವೆ. ನಾವು ಈಗ ಗ್ರೌಂಡ್ ಟ್ರೂತಿಂಗ್ ಮಾಡಬೇಕು. ಅಂದರೆ ಎಲ್ಲ ತಾಲೂಕುಗಳು ಎಲ್ಲಿ ಬರ ಇದೆ ಅನ್ನೋ ಫ್ಯಾಕ್ಚುಯಲ್ಸ್ ಏನಿದೆ ಅನ್ನೋದನ್ನು ಅವರು ಗ್ರೌಂಡ್ ಟ್ರೂತಿಂಗ್ ಮಾಡಿ ಅಂತೇಳಿ ಆದೇಶ ಮಾಡ್ತಾ ಇದ್ದೀವಿ. ಅದಾದಮೇಲೆ ಗೊತ್ತಾಗುತ್ತೆ ಯಾವ ತಾಲೂಕಿನಲ್ಲಿ. ರಾಜ್ಯ ಸರ್ಕಾರದ ಬಳಿ ಹಣ ಇಲ್ಲ ಅಂತ ಬಿಜೆಪಿ ಆರೋಪ. ನಾವೀಗಾಗಲೇ ನೋಡಿ, ಕುಡಿಯೋ ನೀರಿಗೆ 5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೀವಿ. 329 ಕೋಟಿ ರೂಪಾಯಿಯನ್ನ PD ಅಕೌಂಟಲ್ಲಿ ಜಿಲ್ಲಾಧಿಕಾರಿಗಳ ಹತ್ರ ಹಣ ಇಟ್ಟಿದ್ದೇವೆ. ಆಮೇಲೆ 1 ಕೋಟಿ ರೂಪಾಯಿ ಪ್ರತಿಯೊಂದು ತಾಲೂಕಿಗೆ, ಪ್ರತಿಯೊಂದು ಅಸೆಂಬ್ಲಿ ಕ್ಷೇತ್ರಕ್ಕೆ 1 ಕೋಟಿ ರೂಪಾಯಿ ಈ ಬರಕ್ಕೋಸ್ಕರನೇ ಅಂತ ಹೇಳಿ ಪ್ರಕಟಣೆ ಮಾಡಿದ್ದೇವೆ. ಮುಖ್ಯಮಂತ್ರಿಗಳೇ ಮಾಡಿದ್ದಾರೆ. ಇದು ಎಲ್ಲ ಹಣ ಇಲ್ಲದೆ ಇದ್ರೆ ಮಾಡೋಕ್ಕಾಗುತ್ತಾ? ಸುಮ್ಮನೆ ಏನೋ ಹೇಳಬೇಕು ಅಂತ ಹೇಳಿದರೆ ಜವಾಬ್ದಾರಿಯಿಂದ ಹೇಳಬೇಕಾಗುತ್ತೆ ಅವರು. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್.
ನಿರ್ಭೀತಿಯಿಂದ ನಿಮ್ಮ ಪರವಾಗಿ.